ಇವರು ಕೂಡ ನಾನು ಆಸ್ಪಿರೆಂಟ್ ಅಂತ ಹೇಳ್ತಿದ್ರು. ಕಳೆದ ಚುನಾವಣೆಗಳಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ತುಂಬಾ ಕೆಲವು ಮತಗಳ ಅಂತರದಿಂದ 99 ಎಲೆಕ್ಷನ್ ಅಲ್ಲಿ ಶಾಮನೂರ್ ಅವರ ವಿರುದ್ಧ ಇವರು ಪರಾಜಿತಗೊಂಡಿದ್ರು. ಹೀಗಿದ್ರೂ ಕೂಡ ಪಕ್ಷದ ಕಾರ್ಯಕರ್ತ ಒಬ್ಬನಿಗೆ ಕನ್ಸಿಡರ್ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ ಪಕ್ಷದ ವರಿಷ್ಠರು ಅನ್ನುವಂತಹ ಆ ದೊಡ್ಡ ಮನಸ್ಸಿನಿಂದ ಇವರು ಇಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಕೇಳೋಣ. ಈಗಾಗಲೇ ನಾವು ಎಲ್ಲರೂ ಸಹಿತ 8 ಜನ ನನ್ನನ್ನು ಸೇರ್ಕೊಂಡು ಹಿಂದಿನ ಅಭ್ಯರ್ಥಿ 2023 ಅಭ್ಯರ್ಥಿ BG ಅಜಯ್ ಕುಮಾರ್, ಮತ್ತೆ ಯಶವಂತರಾವ್ ಜಾಧವ್, ರಾಜನಹಳ್ಳಿ ಶಿವಕುಮಾರ್, ಕೊಳೆನಹಳ್ಳಿ ಸತೀಶ್ ಅಣ್ಣ, ಶ್ರೀನಿವಾಸ್ ದಾಸ್ಕರಿಯಪ್ಪ, ಜಯಮ್ಮ, ಕೃಷ್ಣಮೂರ್ತಿ ಪೌರ್, ಇಷ್ಟು ಜನ ನಾವು ಅಪೇಕ್ಷೆ ಪಟ್ಟಿದ್ವಿ. ನಮಗೊಂದು ಅವಕಾಶ ಕೊಟ್ರಿ, ನಾವು ಸಹಿತ ಈ ಬಾರಿ ಚುನಾವಣೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ. ಪಾರ್ಟಿಯ ಎಲ್ಲ ರೀತಿಯ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ ಯಾರಿಗೆ ಕೊಟ್ಟರೆ ಸೂಕ್ತವಾದಂಥ ಅಭ್ಯರ್ಥಿ ಅಂತಂದು ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ನಿಮ್ ಬೇಜಾರಿಲ್ಲ? 100ಕ್ಕೆ 100ಮ್ಮ. ಅದಕ್ಕೆ ನಮ್ಮ ತಮ್ಮ ಅಂದಮೇಲೆ ನಾನು ಯಾಕೆ ಬೇಜಾರಾಗಿ, ಏನು ಪ್ರಶ್ನೆನೇ ಇಲ್ಲ ಇಲ್ಲಿ. ಇನ್ನು ನಾವೆಲ್ಲ ಒಂದೇ. ನಮ್ಮ ಗುರಿ ಕಾಂಗ್ರೆಸ್ಸನ್ನ ಸೋಲಿಸ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಸಹಿತ ಪಣ ತೊಟ್ಟಿದ್ದೀವಿ. ಆ ಕಾರ್ಯದಲ್ಲಿ ಯಶಸ್ವಿಯಾಗಿ. ಕಾಂಗ್ರೆಸ್ ಯಾಕೆ ಸೋಲ್ಬೇಕು ಸರ್? ಒಂದಿಷ್ಟು ರೀಸನ್ಸ್. ಅಮ್ಮ, ಈಗ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಕಳೆದ 30 ವರ್ಷದಿಂದ ಶಾಮನೂರು ಶಿವಶಂಕರಪ್ಪನವರು ಶಾಸಕರು ಈ ಭಾಗದಲ್ಲಿ. ಅವರು ಚುನಾವಣೆ ಒಂದನ್ನ ಮುಗಿಸ್ಕೊಂಡು ಇಲ್ಲಿದ್ದ ಹೋದ್ರೆ ಮತ್ತೆ ಅವ್ರು ಬರ್ತಿದ್ದು ಬರೀ ಚುನಾವಣೆಗೆ ಬರ್ತಕ್ಕಂಥ ಚುನಾವಣೆ. ಯಾಕೆ ಅಂತಂದು ಹೇಳಿದ್ರೆ ಅವ್ರಲ್ಲ ಹತ್ರ ಎಲ್ಲ ರೀತಿಯ ಸಂಪನ್ಮೂಲಗಳಿದೆ. ಆ ಸಂಪನ್ಮೂಲಗಳಿಂದ ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ 30 ವರ್ಷದಿಂದ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರ ಸ್ವಲ್ಪ ಸ್ಲಮ್ಗಳು ಜಾಸ್ತಿ ಇದೆ. 39 ಸ್ಲಮ್ಗಳಿದೆ. ಸ್ವಲ್ಪ ಬಡತನ ಜಾಸ್ತಿ ಇದೆ. ಅದೇ ರೀತಿ ನಮ್ಮ ಮುಸ್ಲಿಂ ಬಾಂಧವರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅವ್ರು ಏನು ಹೇಳ್ತಿದ್ರು ಅಂದ್ರೆ ಪ್ರತಿ ಬಾರಿ ನೀವೇನಾದರೂ ಸಹಿತ ಅಪ್ಪಿತಪ್ಪಿ ನೀವು ಬೇರೆಯವ್ರಿಗೆ ಯಾರಿಗಾದ್ರೂ ಓಟ್ ಹಾಕಿ ಇಲ್ಲಿ BJP ಗೆದ್ಬಿಟ್ರೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾರೆ. ಅದು ನಿಜಾನ ಸರ್? ಅದು ನಿಜಾನ? ಅದು BJP ಏನಾದ್ರೂ ಗೆದ್ದು ಬಂದ್ರೆ, BJP ಏನಾದ್ರೂ ಆರಿಸ್ ಬಂದ್ರೆ ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತೀರಾ? ಅಲ್ಲಬಾ, ಈಗ ದೇಶದೊಳಗೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿ. 18 ರಾಜ್ಯದೊಳಗೆ BJP ಆಡಳಿತ ಮಾಡ್ತಾರೆ. ಯಾವ್ದಾದ್ರೂ ಒಬ್ಬ ಮುಸ್ಲಿಂ ಈ ದೇಶ ಬಿಟ್ಟು ಹೋಗಿದ್ದಾನೆ? ಅಥವಾ ಈ ದೇಶದೊಳಗೆ ಏನೇನು ಜನಗಳಿಗೆ ಒಂದು ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ, ಇದು ಹಿಂದೂಗಳಿಗೆ ಮಾತ್ರ ಅಂತ ಯಾವ್ದಾದ್ರು ಸವಲತ್ತು ಮಾಡಿದ್ದಾರೆ? ನೀವೇ ನೋಡ್ರಿ. ಜನಸಾಮಾನ್ಯರಿಗೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆಗೆ 500 ರೂಪಾಯಿ ಹಾಕಿದ್ರು. ನಾವು ಮುಸ್ಲಿಮರಿಗೆ ಹಾಕಲ್ಲ ಅಂತ ಹೇಳಿದಾರ ನರೇಂದ್ರ ಮೋದಿ? 500 ರೂಪಾಯಿ ಹಾಕಲ್ಲ, ನಿಮಗೆ ಹಾಕಲ್ಲ ಅಂತ ಹೇಳಿದ್ರು. ಆ ಥರದ್ದು ಯಾವುದು ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಒಂದೇ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು ಮೋದಿ. ಹಾಗಾಗಿ ಇವತ್ತು ಎಲ್ಲರೂ ಸಹಿತ ನಾವು ಜೊತೆಯಾಗಿ ಹೋಗ್ತಾ ಇದೀವಿ, ಅಣ್ತಂಬಳ ಹೋಗ್ತಾ ಇದೀವಿ. ಕಾಂಗ್ರೆಸ್ ಮಾಡ್ತಕ್ಕಂಥ ಇಬ್ಬಗೆ ನೀತಿ ಇದು. ಒಂದಿಷ್ಟು ಅಲ್ಪಸಂಖ್ಯಾತ ಯುವ ನಾಯಕರು ಬಂದು BJP ಜಾಯಿನ್ ಆದ್ರು ಮೊನ್ನೆ, ಏನಂತೀರಿ? ಅಮ್ಮ, ಅವರಿಗೆಲ್ಲ ಪರಿವರ್ತನೆಯ ಅಲೆ ಅಂತ ಅನ್ನಿಸ್ತಾ ಇದೆಯಲ್ಲ. ಅವ್ರಿಗೆ ಎಲ್ಲ ಮನವರಿಕೆ ಆಗ್ತಾ ಐತಿ. ನಾನು 4 MLA ಚುನಾವಣೆ ಎದುರಿಸಿದ್ದೀನಿ. ಆ 4 MLA ಚುನಾವಣೆಗಳಿಗೂ ಸಹಿತ ನಾನು ಅಲ್ಪಸಂಖ್ಯಾತ ಬಂಧುಗಳಿಗೆ ಓಟ್ ಕೇಳಿದ್ದೀನಿ. ಓಟ್ ಕೇಳಿದಂಥ ಸಂದರ್ಭದಲ್ಲಿ ಕೆಲವೊಂದು ಮನೆಗೆ ಹೋದಾಗ ನಾವು ಇನ್ನೂ ಅಲ್ಲಿ ಬರ್ತಾ ಇದ್ದೀವಿ ಅಂದ ತಕ್ಷಣ ಬಾಗ್ಲಾಕೊಳ್ಳೋರು. ನಮ್ಮ ಹ್ಯಾಂಡ್ ಬಿಲ್ ಸಹಿತ ಇಸ್ಕೊಳ್ತಾ ಇರ್ಲಿಲ್ಲ. ನಮ್ಮನ್ನ ಅಲ್ಲ, ಒಂದ್ ರೀತಿ ತಿರಸ್ಕಾರ ಭಾವನೆಯಿಂದ ನೋಡ್ತಿದ್ರು ನಮ್ಮನ್ನ. ಹ್ಯಾಂಡ್ ಬಿಲ್ ಇಸ್ಕೊಂತಿದ್ದಲ್ಲ, ಕೈ ಮುಗಿದ್ರೆ ಕೈ ಮುಗಿತಿದ್ದಿಲ್ಲ. ನಾವು ಇನ್ನೂ ಅಲ್ಲಿ ಬರ್ತಿದ್ದೀವಿ ಅಂದ್ರೆ ಸ್ಕ್ರೀನ್ ಹೇಳಬಾ, ಮನೆ ಬಾಗ್ಲಿನ ಸ್ಕ್ರೀನ್ ಎಳೆಯೋರು, ಈ ರೀತಿ ಎಲ್ಲ ಮಾಡೋರು. ಈ ಸಾರಿ ನಿನ್ನೆ ನಾವು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಇರ್ತಕ್ಕಂಥ ಏರಿಯಾದಾಗೆ ನಾವು ಪ್ರಚಾರ ಮಾಡಿದಾಗ ಸ್ವತಃ ಅವರೇ ನಮ್ಮ ಹ್ಯಾಂಡ್ ಬಿಲ್ ಇಸ್ಕೊಳ್ಳೋದಿರ್ಬೋದು, ನಮ್ಮ ತಂಗಿಗೆ ಮನೆಗೆ ಒಳಗಡೆಗೆ ಕರೆಸಿ, ನಮ್ಮ ಶ್ರೀನಿವಾಸ್ ಅಕ್ಕನಿಗೆ ಮನೆ ಒಳಗಡೆಗೆ ಕರೆಸಿ ಅವರಿಗೆ, ಅವ್ರ ಮನೆಯವರಿಗೆ, ಸಾರಿ ನಮ್ಮ ತಂಗಿ ಅವ್ರ ಮನೆಯವರು ಧರ್ಮಪತ್ನಿ ಮನೆಗೆ ಒಳಗಡೆ ಕರೆಸಿ ಅಲ್ಪಸಂಖ್ಯಾತ ಬಂಧುಗಳು ನಮ್ಮ ಹಿಂದೂ ಪದ್ಧತಿಯಲ್ಲಿ ಯಾವ ರೀತಿ ಉಡಿ ತುಂಬುತ್ತಾರೋ ಆ ರೀತಿ ಉಡಿ ತುಂಬಿದ್ದಾರೆ ಮುಸ್ಲಿಂ ಮನೆಯಲ್ಲಿ. ಆ ರೀತಿ ಉಡಿ ತುಂಬಿ ನಾವೆಲ್ಲ ನಿಮಗೆ ಆಶೀರ್ವಾದ ಮಾಡ್ತೀವಿ ಸರಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಇವತ್ತು ಪರಿವರ್ತನೆಯ ಬದಲಾವಣೆ ಗಾಳಿ ಬೀಸ್ತಾ ಇದೆ.